ವೀಣಾ ಫುಡಿ ಸ್ಟುಡಿಯೋ ವೀಕ್ಷಕರೆಲ್ಲರಿಗೂ ಶ್ರೀರಾಮನವಮಿ ಹಬ್ಬದ ಶುಭಾಶಯಗಳು. ಹಾಯ್ ಫ್ರೆಂಡ್ಸ್, ಎಲ್ರಿಗೂ ವೀಣಾ ಫುಡಿ ಸ್ಟುಡಿಯೋಗೆ ಸ್ವಾಗತ. ಶ್ರೀರಾಮನವಮಿ ಬಂತು ಅಂದರೆ ಸಾಕು, ನಮಗೆ ಬಾಲ್ಯದ ನೆನಪುಗಳು ಸಾಕಷ್ಟು ಬರುತ್ತೆ. ನಾನು ಸಣ್ಣವಳಿದ್ದಾಗ ಫೈನಲ್ ಎಕ್ಸಾಮ್ಗೆ ಪ್ರಿಪೇರ್ ಆಗೋವಾಗ ಮನೆ ಹತ್ರದಲ್ಲಿದ್ದ ರಾಮ ಮಂದಿರದಲ್ಲಿ ಮೈಕ್ ಸೆಟ್ಟಿನಲ್ಲಿ ಹರ್ಕತೆ ಕೇಳಿಕೊಂಡು ಮತ್ತು ಅಮ್ಮ ಮಾಡಿಕೊಟ್ಟಿದ್ದ ಕೋಸಂಬರಿ, ಪಾನಕ ಮತ್ತು ಮಜ್ಜಿಗೆ ಕುಡಿದಿದ್ದ ನೆನಪುಗಳೆಲ್ಲ ತಾಜಾ ಆಗುತ್ತೆ. ನನ್ನ ವಯಸ್ಸಿನ ಮಕ್ಕಳೆಲ್ಲರೂ ಚಂಬು ಅಥವಾ ಟಿಫಿನ್ ಬಾಕ್ಸು ಏನೋ ಒಂದು ತೊಗೊಂಡು ಹೋಗಿ ಅಲ್ಲಿ ಮಾಡಿದಂತಹ ಕೋಸಂಬರಿ, ಪಾನಕ, ಮಜ್ಜಿಗೆ ತಗೊಂಡು ಮನೆಗೆ ಕೊಟ್ಟು ಮತ್ತೆ ವಾಪಸ್ ಓಡಿ ಹೋಗೋದೆಲ್ಲ ನೋಡ್ಕೊಂಡು ಬೆಳೆದವಳು ನಾನು. ಈಗಲೂ ಅದೇ ಥರ ಮುಂದುವರೆದಿದೆ. ಅದನ್ನ ನೋಡಿ ಖುಷಿ ಆಗುತ್ತೆ. ಕೋಸಂಬರಿ ಮಾಡೋದಕ್ಕೆ 1 ಕಪ್ಪು ಹೆಸರುಬೇಳೆ ತಗೊಂಡು ಚೆನ್ನಾಗಿ ವಾಶ್ ಮಾಡಿ ನೆನೆಸಿಟ್ಕೊಂಡಿದ್ದೀನಿ 1-2 ಅವರ್ಸು. ಮತ್ತು ಈಗ ಸೌತೆಕಾಯಿನ ಸಣ್ಣದಾಗಿ ಹೆಚ್ಚಿಟ್ಕೊಂಡು ಅದಕ್ಕೆ ಸೇರಿಸ್ಕೊತಾ ಇದ್ದೀನಿ. 2 ಹಸಿಮೆಣಸಿನ್ಕಾಯಿ ತಗೊಂಡು ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸಹ ಸಣ್ಣಗೆ ಹೆಚ್ಚಿಟ್ಕೊತಾ ಇದ್ದೀನಿ. ಈಗ ಕರಿಬೇವು ಸಹ ಬಿಡಿಸ್ಕೊಂಡು ಅದನ್ನು ತೊಳೆದು ಇಟ್ಕೊಂಡಿದ್ದೀನಿ. 1 ಪೀಸು ತೆಂಗಿನಕಾಯಿ ತಗೊಂಡು ಅದನ್ನು ತುರಿದು ಪಕ್ಕಕ್ಕೆ ಇಟ್ಕೊಂಡಿದ್ದೀನಿ. ಬೇಳೆ ಮಿಶ್ರಣಕ್ಕೆ ಈಗ ತೆಂಗಿನಕಾಯಿ ತುರಿ ಹಾಗೂ ಕೊತ್ತಂಬರಿ ಸೊಪ್ಪು ಸೇರಿಸ್ಕೊಂಡಿದ್ದೀನಿ. ಒಗ್ಗರಣೆಗೆ ಒಲೆ ಮೇಲೆ ಬಾಣಲಿನಿಟ್ಟು ಸಾಸಿವೆ ಸಿಡ್ದಿದ ತಕ್ಷಣ ಅದೇ ಹೆಚ್ಚಿಟ್ಕೊಂಡಿದ್ದಂತಹ ಹಸಿಮೆಣಸಿನ್ಕಾಯಿ ಮತ್ತು ಕರಿಬೇವು ಸಹ ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಕೋಸಂಬರಿಯನ್ನು ಸರ್ವ್ ಮಾಡೋ ಟೈಮಲ್ಲಿ ಉಪ್ಪು ಹಾಕ್ಕೊಂಡ್ರೆ ನಡೆಯುತ್ತೆ, ಯಾಕೆಂದರೆ ಅದು ನೀರು ಬಿಟ್ಕೊಳ್ಳುತ್ತೆ. ಈಗ ಒಗ್ಗರಣೆ ಮಜ್ಜಿಗೆ ರೆಡಿ ಮಾಡ್ಕೊಳ್ಳೋಣ. ನಾನಿಲ್ಲಿ 1/2 ಲೀಟ್ರು ಮೊಸರು ತೊಗೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಕಡ್ಕೋತಾ ಇದ್ದೀನಿ. 2 ಗ್ಲಾಸಷ್ಟು ನೀರು ಸೇರಿಸ್ಕೊಂಡು ಮತ್ತೆ ಕಡಿತಾ ಇದ್ದೀನಿ. ಆಗಲೇ ಒಗ್ಗರಣೆ ಹಾಕುವಾಗ ಹೆಸರುಬೇಳೆಗೆ ಒಂದು ಸ್ವಲ್ಪ ಒಗ್ಗರಣೆ ತೆಗೆದಿಟ್ಕೊಂಡಿದ್ದೀನಿ. ಅದನ್ನು ಇದಕ್ಕೆ ಮಜ್ಜಿಗೆಗೆ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಜೊತೆಗೆ ಹಸಿ ಕರಿಬೇವು ಸಹ ಸ್ವಲ್ಪ ಸೇರಿಸ್ಕೊಂಡು ಕೊತ್ತಂಬರಿ ಸೊಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ. ಈಗ ಪಾನಕ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ಒಂದು ಸಣ್ಣ ಕರ್ಬೂಜ ತಗೊಂಡು ಸಿಪ್ಪೆನೆಲ್ಲ ನೀಟಾಗಿ ತಕ್ಕೋತಾ ಇದ್ದೀನಿ. ಸಿಪ್ಪೆ ಎಲ್ಲ ನೀಟಾಗಿ ತೆಗೆದು 2 ಹೋಳಾಗಿ ಮಾಡಿ ಆ ಬೀಜ ಎಲ್ಲ ತೆಗೆದಿಟ್ಕೊಂಡು ಬೇಕಾದರೆ ನೀವು ಅದನ್ನು ವಾಶ್ ಮಾಡಿಕೊಂಡು ಒಣಗಿಸಿಟ್ಕೊಂಡು ತಿನ್ನಬಹುದು. ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಈಗ ಹಣ್ಣನ್ನು ಸಣ್ಣ ಸಣ್ಣ ಹೋಳುಗಳಾಗಿ ಕತ್ತರಿಸ್ಕೊತಾ ಇದ್ದೀನಿ. ಇದನ್ನ ಒಂದು ಪಾತ್ರೆಗೆ ಹಾಕ್ಕೊಂಡು ಎರಡು ಲೋಟ ನೀರು ಸಹ ಸೇರಿಸ್ಕೊಂಡು 1 ನಿಂಬೆ ಹಣ್ಣಿನ ರಸನ ಹಿಂಡ್ಕೊಳ್ತಾ ಇದ್ದೀನಿ. ನಿಮಗೆ ಎಷ್ಟು ಬೇಕೋ ಅಷ್ಟು ಹುಳಿ ಬಳಸ್ಕೋಬಹುದು. ಹುಳಿ ಹೆಚ್ಚಾಗಬೇಕು ಅಂದರೆ 2 ನಿಂಬೆಹಣ್ಣು ಸಹ ಹಾಕ್ಕೋಬಹುದು. ನಾವು ಬರೀ ನಿಂಬೆಹಣ್ಣು ಪಾನಕ ಮಾಡೋವಾಗಲೂ ಅಷ್ಟೇ 1 ಏಲಕ್ಕಿನ ಜಜ್ಜಿ ಹಾಕೋತೀವಲ್ಲ, ಇದಕ್ಕೂ ಸಹ ಹಾಗೆ ಹಾಕ್ಕೋಬೇಕು. ಮತ್ತು ಇಲ್ಲಿ ನಾನು ತಾಟಿ ಬೆಲ್ಲದ ಪುಡಿಯನ್ನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. 5 ಸ್ಪೂನು ಸೇರಿಸ್ಕೊಂಡಿದ್ದೀನಿ. ನಿಮಗೆ ಬೇಕಾದರೆ ಸಕ್ಕರೆ ಸಹ ಬಳಸ್ಕೋಬಹುದು. ಕರ್ಬೂಜದ ಚೂರುಗಳನ್ನ ಹಾಕ್ಕೊಂಡಿದ್ದೀವಲ್ಲ, ಅದನ್ನು ಇವಾಗ ಕೈ ಚೆನ್ನಾಗಿ ವಾಶ್ ಮಾಡಿಕೊಂಡು ಚೆನ್ನಾಗಿ ಕಿವುಚ್ಕೋಬೇಕು. ಯಾರಿಗಾದ್ರೂ ಈ ಥರ ಬೇಡ ಅನಿಸಿದ್ರೆ 1 ರೌಂಡು ಮಿಕ್ಸಿಗೂ ಸಹ ಹಾಕ್ಕೊಂಡು ಪಾನಕಕ್ಕೆ ಸೇರಿಸ್ಕೋಬಹುದು. ಕೋಸಂಬರಿ, ಮಜ್ಜಿಗೆ, ಪಾನಕ ಎಲ್ಲ ರೆಡಿ ಆಗೋಯ್ತು. ಇನ್ನೇನು ಸವಿಯೋದೊಂದೇ ಬಾಕಿ. ನೀವು ಟ್ರೈ ಮಾಡ್ತೀರಲ್ಲ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನನ್ನ ಚಾನಲ್ಗೆ ಏನಾದರೂ ಹೊಸಬ್ರಾಗಿದ್ದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.